ಗಣಿಗೆ ಇವತ್ತು ರಜೆ. ಅವರು ಸೆಗಣಿ ನೀರು ತೆಗಿತಿದ್ದಾರೆ. ಸೆಗಣಿ ನೀರು ಮಳೆಗಾಲದಲ್ಲಿ ನೋಡಿ ನಮ್ಮ ಬಾವಿಯಲ್ಲಿ ನೀರು ಹೇಗೆ ತುಂಬಿದೆ ಅಂತ. ನೀವು ನೀರನ್ನು ಮಾತ್ರ ಫೋಕಸ್. ಎಲ್ಲರಿಗೂ ಆದಿತ್ಯವಾರ ರಜೆ, ಎಲ್ಲರೂ ಫನ್ ಮಾಡ್ತಾರಲ್ಲ, ನಮಗೆ ಮಾತ್ರ ಆದಿತ್ಯವಾರ ಎಲ್ಲರಿಗಿಂತ ಜಾಸ್ತಿ ವರ್ಕಿಂಗ್ ಡೇ. ಹೇಗೆ ನೀರು ಬಂದಿದೆ ನೋಡಿ, ಹೊಳೆಯಲ್ಲಿ ತುಂಬ ನೀರು ಬಂದಿರ್ಬೋದು. ಬೇಸಿಗೆಯಲ್ಲಿ ದನಗಳನ್ನು ಕಟ್ತಾ ಇದ್ದೆ ಅಲ್ಲ, ಆ ಜಾಗ ನೋಡಿ, ನೀರು ಎಷ್ಟು ಬರ್ತಾ ಉಂಟು ನೋಡಿ ನಮ್ಮ ತೋಟದ ಬದಿಯಲ್ಲಿ. ನಾನು ಮತ್ತೆ ಸಂಜೆ ಹೊಳೆಗೆ ಬಂದೆವು, ಮಳೆ ಬಿಟ್ಟಿತ್ತು ಅಂತ. ನೀರು ನೋಡಿ ನಿನ್ನೆಗಿಂತ ಸಹ ಇವತ್ತು ಜಾಸ್ತಿ ಉಂಟು. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಆಗ್ತೇನೆ, ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಆಗಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಆಗಸ್ಟ್ 3ಕ್ಕೆ ಯಾರ್ದೆಲ್ಲ ಬರ್ತಡೇ ಇದೆ, ನಿಮಗೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ಬರ್ತಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಆಗಸ್ಟ್ 3ಕ್ಕೆ ಯಾರ್ದೆಲ್ಲ ಬರ್ತಡೇ ಇದೆ ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತಡೇ ಹೇಳೋದನ್ನು ಮರಿಬೇಡಿ. ಬೆಳಗಿಂದಲೇ ಮಳೆ, ನಮಗೆ ನಿನ್ನೆಯಿಂದ ಜೋರು ಮಳೆ ಉಂಟು. ಹಾಗೆ ಈಗ ಸ್ವಲ್ಪ ಮಳೆ ಬಿಟ್ಟಿದೆ. ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು. ಹೊರಗೆ ಬಿಡುವ ಅಂದಾಜಿಲ್ಲ, ಯಾಕಂದರೆ ಮಳೆ ಜೋರಿದ್ರೆ ಕಷ್ಟ ಅಲ್ಲ. ನೋಡಿ ಇಬ್ಬರು ಸಹ ಇವ್ರದ್ದು ಬೆಳಿಗ್ಗೆದು ಕುಡಿದೆಲ್ಲ ರೆಡಿಯಾಗಿದ್ದಾರೆ. ಬೆಳಿಗ್ಗೆದು ಕುಡಿಲಿಕ್ಕೆ ಕೊಡ್ತೇನಲ್ಲ, ಅದೆಲ್ಲ ಕುಡಿದಾಯ್ತು. ಈಗ ಇನ್ನು ಇದು ಹುಲ್ಲಾಕಿ ಬಿಡಬೇಕು. ಗಣಿಗೆ ಇವತ್ತು ರಜೆ. ಅವರು ಸೆಗಣಿ ನೀರು ತೆಗಿತಿದ್ದಾರೆ. ಸೆಗಣಿ ನೀರು ಟ್ಯಾಂಕಿಯಲ್ಲಿ ಫುಲ್ಲಾಗಿದೆ. ಹಾಗೆ ಸೆಗಣಿ ನೀರು ಉಂಟಲ್ಲ, ಅದನ್ನು ತೆಂಗಿನ ಮರದ ಬುಡಕ್ಕೆ ಎಲ್ಲ ಹಾಕೋದು. ಇಲ್ಲಾಂದರೆ ನಾವು ಬೇಸಿಗೆಯಲ್ಲಿ ಸೆಗಣಿ ನೀರು ಗೊಬ್ಬರದ ಗುಂಡಿಗೆ ಹಾಕ್ತೇವೆ. ಈಗ ಮಳೆ ಇರೋದ್ರಿಂದ ಬೊಂಡ ಎಲ್ಲ ಕುಡಿಲಿಕ್ಕೆ ಆಗ್ತದಲ್ಲ, ಅದಕ್ಕೋಸ್ಕರ. ಮಳೆಗಾಲದಲ್ಲಿ ನೋಡಿ ನಮ್ಮ ಬಾವಿಯಲ್ಲಿ ನೀರು ಹೇಗೆ ತುಂಬಿದೆ ಅಂತ. ನೀವು ನೀರನ್ನು ಮಾತ್ರ ಫೋಕಸ್ ಮಾಡಿ, ಈ ಹುಲ್ಲನ್ನೆಲ್ಲ ಫೋಕಸ್ ಮಾಡಬೇಡಿ. ಈಗ ಇನ್ನು ತೆಗಿಲಿಕ್ಕೆ ಯಾರಿಲ್ಲ. ಹಾಗೆ ನೀರು ನೋಡಿ, ಆಲ್ಮೋಸ್ಟ್ ಭೂಮಿಯ ಲೆವೆಲಿಗೆ ಬಂದಿದೆ. ಇನ್ನು ಒಂದು ಸ್ವಲ್ಪ ಮೇಲೆ ಬಂದರೆ ಭೂಮಿಯ ಲೆವೆಲಿಗೆ ಬಂದಿದೆ ಅಂತ ಅರ್ಥ. ಮತ್ತು ಇದು ಎಂತ ಗೊತ್ತುಂಟಾ, ಕಲ್ಲು ಕಟ್ಟಿದ್ದಲ್ವಾ, ಕಲ್ಲಿನ ಲೆವೆಲಿಗೆ ಬರೋದಿಲ್ಲ. ಮುಂಚೆ ನಮ್ಮದು ಹಳೆ ಬಾವಿ ಇತ್ತಾಯ್ತಾ, ಅದನ್ನು ನಮಗೆ ಕೈ ಹಾಕಿ ತೆಗಿಲಿಕ್ಕಾಗ್ತಿತ್ತು ಬೆಂದಿಗೆಯಲ್ಲಿ. ಇದು ಹಾಗೆ ಆಗೋದಿಲ್ಲ. ಇದು ನಾವು ಸ್ವಲ್ಪ ಎತ್ತರದ ಪ್ಲೇಸಲ್ಲಿ ಮನೆ ಕಟ್ಟಿದ್ದಲ್ಲ, ಅದು ತಗ್ಗು ಪ್ಲೇಸಲ್ಲಿದ್ದದ್ದು ಮನೆ, ಹಾಗಾಗಿ ಇಷ್ಟೇ ನೀರು ಬರೋದು. ಇನ್ನೊಂದು ಸ್ವಲ್ಪ ಲೇಯರ್ ಮೇಲೆ ಬರಲಿಕ್ಕೆ ಉಂಟು. ಇವತ್ತು ಆದಿತ್ಯವಾರ ಅಲ್ಲ, ಹಾಗೆ ಇವರಿಗೆ ರಜೆ ಉಂಟು ಅಂತ ಹೇಳಿ ನಾವೀಗ ಗೊನೆ ಕೊಯ್ಯಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದು 3-4 ಗೊನೆ ಉಂಟು ಅಂತ ಅಪ್ಪ ಹೇಳಿದ್ದಾರೆ. ಎಲ್ಲೆಲ್ಲಿ ಉಂಟು ಅಂತ ಎಕ್ಸಾಕ್ಟ್ ಪ್ಲೇಸ್ ಗೊತ್ತಿಲ್ಲ. ಈಗ ತೋಟಗಿಡಿ ಒಂದು ಸುತ್ತ ಹಾಕಿ ತೆಕೊಂಡು ಬರಬೇಕಷ್ಟೇ. ಮತ್ತು ಎಲ್ಲರಿಗೂ ಆದಿತ್ಯವಾರ ರಜೆ, ಎಲ್ಲರೂ ಫನ್ ಮಾಡ್ತಾರಲ್ಲ, ನಮಗೆ ಮಾತ್ರ ಆದಿತ್ಯವಾರ ಎಲ್ಲರಿಗಿಂತ ಜಾಸ್ತಿ ವರ್ಕಿಂಗ್ ಡೇ. ಇವರಿದ್ದಾರಲ್ಲ ಅಂತ ಹೇಳಿ ಎಕ್ಸ್ಟ್ರಾ ಕೆಲಸ ಅಪ್ಪ ರೆಡಿ ಮಾಡಿಟ್ಟಿರ್ತಾರೆ, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ. ಈಗ ಮಳೆ ಬರ್ತಾ ಉಂಟು, ಗೊನೆ ಕೊಯ್ದುಕೊಂಡು ಬರುವ. ಎಲ್ಲೆಲ್ಲಿ ಉಂಟು ಅಂತ ಇನ್ನು ಹುಡುಕ್ಬೇಕಷ್ಟೇ. ಬನ್ನಿ. ನೋಡಿ, ಇದು ಕದಳಿದು ಬಾಳೆ, ಇದು ಇನ್ನೂ ರೇರ್ ಸಿಗೋದು. ಹಾಗೆ ಇದಕ್ಕೆ ಈಗ ಸ್ವಲ್ಪ ರೇಟ್ ಸಿಗ್ತದೆ ನಮಗೆ, ಇಲ್ಲಾಂದರೆ ರೇಟೇ ಇರುವುದಿಲ್ಲ. ಬಾಳೆಗೊನೆ ಕಡಿಲಿಕ್ಕೆ ಬಂದಿದ್ದೇವೆ ಎಲ್ಲ. ಇಲ್ಲಿ ನೋಡಿ, ತೋಟದಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಮಳೆಗೆ ನೀರು ಹೊಳೆಯಲ್ಲಿ ತುಂಬ ಬಂದಿದೆ. ಹಾಗೆ ಇದು ನಮ್ಮ ತೋಟದಲ್ಲಿ ನೀರು ಬರ್ತದೆ. ಕೊಡಿ ಹೇಗೆ ನೀರು ಬಂದಿದೆ ನೋಡಿ, ಹೊಳೆಯಲ್ಲಿ ತುಂಬ ನೀರು ಬಂದಿರ್ಬೋದು. ಹಾಗಾದರೆ ಇಷ್ಟು ನೀರು ನಮ್ಮ ತೋಟಕ್ಕೆ ಬರಬೇಕಂದ್ರೆ
ಬೇಸಿಗೆಯಲ್ಲಿ ದನಗಳನ್ನು ಕಟ್ತಾ ಇದ್ದೆ ಅಲ್ಲ, ಆ ಜಾಗ ನೋಡಿ ಕೆರೆ ಹಾಗೆ ಆಗಿದೆ. ಇಲ್ಲಿ ನಮಗೆ ಬೋಟಿಂಗ್ ಮಾಡ್ಬೋದು ಚಂದ ಮಾಡಿ. ಮಳೆ ಬರ್ತಾ ಉಂಟು. ನಾವು ಬಾಳೆಗೊನೆ ಕಡಿಲಿಕ್ಕೆ ಬಂದಿದ್ದೇವಲ್ಲ, ಹಾಗೆ ಇದನ್ನು ಒಂದು ಕ್ಯಾಪ್ಚರ್ ಮಾಡಿಕೊಂಡದ್ದು ನಾನು. ಈಗ 4ನೇ ಗೊನೆ ಕಡಿತಾ ಇದ್ದಾರೆ. 3 ಗೊನೆ ಹೋಗಿ ಮನೆಯಲ್ಲಿ ಇಟ್ಟು ಬಂದೆ ನಾನು. ಹೇಗೆ ಕೊಂಡೋಗ್ತಾರೆ ಹೇಗೆ ಅಂತ ಆಗಿದೆ ನನಗೆ ಈಗ ಸ್ಕೂಟಿಯಲ್ಲಿ ಹೇಗೆ ಅಂತ. 6 ಗೊನೆ ಉಂಟು ಅಂತ ಅಪ್ಪನ ಲೆಕ್ಕದಲ್ಲಿ. ನಮಗೆ ಎಷ್ಟು ಸಿಗ್ತಂದ್ರೆ ನೋಡ್ಬೇಕಷ್ಟೇ. ನೀರು ಎಷ್ಟು ಬರ್ತಾ ಉಂಟು ನೋಡಿ ನಮ್ಮ ತೋಟದ ಬದಿಯಲ್ಲಿ. ನಾನು ಮತ್ತು ಅಕ್ಕನವರ ಗಣಿ ಎಲ್ಲ ಸೇರಿ ಮರ ಒಂದು ತೆಗೆದಿದ್ದೆವು ನೋಡಿ, ದೂಡಿ. ಅದು ಅಲ್ಲಿ ತೆಗೆದದ್ದು. ಈಗ ಅಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೀರುಂಟು. ಇಲ್ಲೇ ನಮ್ಮ ತೋಟ, ಇಲ್ಲಿಂದಲೇ ಒಂದು ಸೈಡಿಂದ ಹೊಳೆ ಪಾಸ್ ಆಗ್ತದೆ ನೋಡಿ. ಇನ್ನಲ್ಲಿ ನಾವು ಲಾಸ್ಟ್ ಗೊನೆ ಹತ್ರಕ್ಕೆ ತಲುಪಿದೆವು. ಅಪ್ಪ ನೋಡಿ ಅವರ ಡ್ಯೂಟಿಯಲ್ಲಿ ಇದ್ದಾರೆ. 6 ಗೊನೆ ಉಂಟು ಅಂತ ಅಪ್ಪ ಹೇಳಿದ್ದಾರೆ, ನಮಗೆ 5 ಸಿಕ್ಕಿತ್ತು. ಬೆಳಿಲಿಲ್ವಾ? ಬೆಳಿಲಿಲ್ಲಂತೆ. ಹೌದು. ಇಲ್ಲಿ ನೋಡಿ, ಇದು ನಾವು ಕೆಳಗೆ ತೋಟ ಆಯಿತಾ, ನಮ್ಮ ನೀರು ತುಂಬಿದೆ. ಮುಂಚೆ ಎಲ್ಲ ಇಲ್ಲಿಂದೆಲ್ಲ ಬರ್ತಿತ್ತು, ರಾತ್ರಿ ಬಂದಿರ್ಬೋದು. ಇದೆಲ್ಲ ಮುಳುಗಡೆ ಆಗ್ತದೆ. ಮಳೆಗಾಲದಲ್ಲಿ ಅಡಿಕೆ ಗಿಡಗಳು ಜಾಸ್ತಿ ಬೀಳ್ತದಲ್ಲ, ಅದರದೊಂದು ಹಿಂಗಾರ ಸಿಕ್ಕಿತ್ತು. ಇನ್ನು ಈಗ ದೇವ್ರಿಗೆ ಇಡಲಿಕ್ಕೆ ಹೂ ಇಲ್ಲಲ್ಲ, ಹಾಗೆ ಹಿಂಗಾರ ಸಿಕ್ಕಿದ್ದೆಲ್ಲ ದೇವರಿಗೆ ಇಡೋದು. ಹಿಂಗಾರ ಸುಮಾರು ಸಿಗ್ತದೆ ನೋಡಿ. ಅಡಿಕೆ ಗಿಡ ಮರಗಳು ಬೀಳ್ತದಲ್ಲ, ಅದರದ್ದು ಅಪ್ಪ ಸಿಕ್ಕಾಗೆ ತರೋದು. ನೋಡಿ, ನ್ಯಾಚುರಲ್ ವಾಟರ್, ಅಂತರ್ಜಲ ಅಂತ ಮೊನ್ನೆ ನಾನು ನಿಮಗೆ ಹೇಳಿದ್ದೆ ಅಲ್ಲ, ಭೂಮಿಯ ಒಳಗಿಂದ ಬರುವಂಥ ಶುದ್ಧವಾದ ಜಲ ಎಷ್ಟು ಚೆಂದ ಹರಿದು ಹೋಗ್ತಾ ಉಂಟು ನಮ್ಮ ಕಣಿಯಲ್ಲಿ ನೋಡಿ. ನನಗೆ ಚಿಕ್ಕವರಿಗನಿಸಿ ಇದನ್ನು ನೋಡಲಿಕ್ಕೆ ಒಂದು ಖುಷಿ ಆಯಿತಾ, ಇದು ಹರಿದು ಬರುವಾಗ ಎಲ್ಲ ನೋಡಿ. ನೋಡಿ ಇಷ್ಟಿತ್ತು ಗೊನೆ. ಇದನ್ನು ಇವರು ಹೇಗೆ ಕೊಂಡು ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ಚಿಕ್ಕ ಗೊನೆ 5 ಗೊನೆ ಕೊಡ್ತಿದ್ದೇವೆ. 1 ಗೊನೆ ನಮಗೆ ಇಟ್ಕೊಂಡಿದ್ದೇವೆ ತಿನ್ನಲಿಕ್ಕೆ. ಇವರು ಗೊನೆ ಕೊಡಲಿಕ್ಕೆ ಹೊರಟರು ನೋಡಿ. ಸ್ಕೂಟಿಯಲ್ಲಿ ರೆಡಿ ಆಗ್ತಾ ಇದ್ದಾರೆ. ನಾನು ಹುಲ್ಲಿಗೆ ಹೊರಟೆ. ನಾನು, ಕಜ್ಜೋ, ನಂದಿ, ಶಂಭು. ಮಳೆ ಸ್ವಲ್ಪ ಕಡಿಮೆ ಆಯಿತು, ಹಾಗೆ ನಾನು ಹುಲ್ಲಿಗೆ ಬಂದಿದ್ದೇನೆ. ಇವರು ಗೊನೆ ತಗೊಂಡು ಹೋದರು. ದನಗಳನ್ನು ಹೊರಗೆ ಬಿಟ್ಟದ್ದುಂಟು. ಮಳೆ ಬಿಟ್ಟು ಸುಮಾರು ಒಂದು ಅರ್ಧ ಗಂಟೆ ಆಯಿತು. ಹಾಗೆ ಒಂದು ಸ್ವಲ್ಪ ಹೊರಗೆ ಮೇಯ್ಲಿ ಅಂತ. ಮತ್ತು ನಮಗಿದು ಬಾಳೆಗೊನೆ ಹುಡುಕಿ ಅದರದ್ದು ಕೆಲಸ ಆಗುವಷ್ಟರಲ್ಲಿ ಸುಮಾರು ಹೊತ್ತಾಯಿತು. ಅವರಿಗೆ ತಿನ್ನಲಿಕ್ಕೆ ಸಾಗಬೇಕಲ್ಲ, ಅದಕ್ಕೋಸ್ಕರ ಹೊರಗೆ ಬಿಟ್ಟದ್ದು. ಹುಲ್ಲು ಸಹ ಇಲ್ಲ, ಬೇಗ ಆಗುವಷ್ಟು ಹುಲ್ಲಿಲ್ಲ ಇಲ್ಲಿ. ತೋಟ ಕ್ಲೀನ್ ಮಾಡೋದ್ರಿಂದ ಎಷ್ಟೊತ್ತಿಗೆ ಹುಲ್ಲಾಗ್ತದೆ ಅಂತ ನೋಡಬೇಕಷ್ಟೇ. ರಪ್ಪ ಹಿರಿಯುವ. ಇವರು ಬರೋಕ್ಕಿಂತ ಮುಂಚೆ 2 ಕಟ್ಟಾದರೂ ಮಾಡಬೇಕು ಅಂತಿದ್ದೇನೆ. ಮಧ್ಯಾಹ್ನ ಮೇಲಿಂದ ಕಷ್ಟ ಆಗ್ತದೆ ಅದಕ್ಕೋಸ್ಕರ. ಇವತ್ತು ಮಧ್ಯಾಹ್ನ ಮೇಲಿಂದ ಜೋರು ಮಳೆ, ಹಾಗೆ ತೋಟಕ್ಕೆ ಅಂತ ಹೋಗಲಿಲ್ಲ. ನಾನು ಮಧ್ಯಾಹ್ನಕ್ಕಿಂತ ಮುಂಚೆನೇ 2 ಕಟ್ಟ ಹುಲ್ಲು ಮಾಡಿದ್ದೆಲ್ಲ, ಹಾಗೆ ಅದನ್ನು ತಂದು ಹಾಕಿದ ಮೇಲೆ ಊಟ ಮಾಡಿ ಮಲಗಿತ್ತು. ಈಗ ಸಹ ಮಳೆ ಬರಲಿಕ್ಕೆ ಶುರುವಾಗಿತ್ತು. ನಮ್ಮ ಮನೆಯಲ್ಲಿ ಒಂದು ಹೊಸತ್ತು ಗೊನೆ ಆಗಿದೆ, ಅದನ್ನು ಕೊಯ್ಯಲಿಕ್ಕೆ ಹೋಗಿದ್ರು. ಈಗ ಕೊಯ್ದುಕೊಂಡು ಬಂದಿದ್ದಾರೆ. ನಾನು ನಿಮ್ಗೆ ತೋರಿಸ್ತೇನೆ ಎಷ್ಟು ದೊಡ್ಡ ಅಂತ. ಮೊದಲ ಫಲ ಆಯಿತಾ ನಮ್ಮ ಮನೇಲಿ. ಅದನ್ನು ಪುಚ್ಚಕ್ಕ ತಗೊಂಡು ಬಂದದ್ದು. 1-2 ಗಿಡ ತಗೊಂಡು ಬಂದಿದ್ಲು, ಚಿಕ್ಕ ಗಿಡ ಇಷ್ಟಿಷ್ಟು ಉದ್ದ. ಅದನ್ನು ನೀರಲ್ಲಿ ಹಾಕಿಟ್ಟದಿತ್ತು. ಮತ್ತು ಅದನ್ನು ನೆಟ್ಟು ಇವಾಗ ಮೊದಲ ಫಲ ಆಗಿದೆ. ತುಂಬ ಚೆಂದ ಉಂಟು ನೋಡಲಿಕ್ಕೆ. ಹಾಗೆ ಗೊನೆ ಆಗಿದೆ, ಹಣ್ಣು ಕೂಡ ಆಗಿದೆ. ನಾವು ಹಣ್ಣಾಗಲಿಲ್ಲ ಅಂತ ಎನಿಸಿದ್ವಿ. ಇದು ನಮಗೆ ಒಡ್ಡದು ಖಂಡಿತ. ಹಾಗೆ ಇವತ್ತು ಕೊಯ್ದ್ವಿ ಇದು ಗೊನೆ.
ಹೊಸ ಮೊದಲ ಫಲ ಇದು. ಹೇಗೆ ಉಂಟು ಅಂತ ಗೊತ್ತಿಲ್ಲ. ಹಣ್ಣಾಗಿದೆ, ಒಂದೊಂದು ಗೊನೆ, ಒಂದೊಂದು ಬಾಳೆಹಣ್ಣು ಹಣ್ಣಾಗಿದೆ. ಇದು ನಮ್ಮ ಮನೆಯಲ್ಲಿ ಮೊದಲ ಸಲ ಅಂತ, ಹಾಗೆ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೇವೆ. 30 kg ಇರ್ಬೋದಂತೆ, ಎಷ್ಟು ದೊಡ್ಡ ಗೊನೆ. ಇವತ್ತು ಗೇರು ಬೀಜ ಸುಡ್ತಾ ಇದ್ವಿ, ಮಳೆ ಬರ್ತಾ ಉಂಟಲ್ಲ. ಹಾಗೆ ಮೊನ್ನೆ ಇವರಿಗೆ ತಿನ್ನಲಿಕ್ಕೆ ಸಿಗಲಿಲ್ಲ, ಅದಕ್ಕೆ ಸುಡ್ತಾ ಇದ್ದೇನೆ ನಾನು. ಇದು ನೋಡಿ ಸ್ಪೂನು, ಮುಂಚೆಲ್ಲ ಇಂಥದ್ರಲ್ಲಿ ಊಟ ಮಾಡ್ತಿದ್ದದ್ದು. ಮತ್ತು ಇದು ಊಟ ಎಲ್ಲ ಸಾರು ಬಳಸಲಿಕ್ಕೆಲ್ಲ ಇದನ್ನು ಉಪಯೋಗ ಮಾಡ್ತಿದ್ರು ನೋಡಿ. ಇಷ್ಟು ಸಿಕ್ಕಿತ್ತು ಗೇರು ಬೀಜ. ನಾವು ಸುಮಾರು ಕಾಯಿಸಲಿಲ್ಲ, ಸ್ವಲ್ಪ ಕಾಯಿಸಿದ್ವಿ. ನೋಡಲಿಕ್ಕೆ ಸುಮಾರು ಕಾಣ್ತದೆ ನೋಡಿ, ಇದರದ್ದು ವೇಸ್ಟ್ ಸಿಗೋದು ಇಷ್ಟೇ. ಸಂಜೆ ಹೊಳೆಗೆ ಬಂದೆವು, ಮಳೆ ಬಿಟ್ಟಿತ್ತು ಅಂತ. ನೀರು ನೋಡಿ ನಿನ್ನೆಗಿಂತ ಸಹ ಇವತ್ತು ಜಾಸ್ತಿ ಉಂಟು. ಇದು ನಮ್ಮ ಬೇಲೆ ಸೈಡಿಂದ ಹೋಗುವ ನೀರು. ಇದು ಮೈನು ಹೊಳೆ. ಈಗ ಇಲ್ಲಿ ನಿಂತರೆ ಅಂತೂ ಸೀದಾ ಸಮುದ್ರಕ್ಕೆ ಹೋಗ್ಬೋದು. ಅದಕ್ಕೆ ನೋಡಿ ಅಲ್ಲಿ ಮಧ್ಯದಲ್ಲಿ ಗಿಡಗಳು ಕಾಣ್ತದೆ ನೋಡಿ, ಅದನ್ನು ಬಿಡುದು ಅದಕ್ಕೆ. ಯಾರಾದರೂ ಅಕಸ್ಮಾತ್ ನೀರಲ್ಲಿ ತೇರಿ ಹೋದರೆ ಅದನ್ನು ಹಿಡ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಬಿಡುದು ಅದನ್ನು.